ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅಕ್ಕ ಸೇರ್ಕೊಂಡು ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತಾ ಇದ್ದೀವಿ. ಬಸ್ರಿ ಇದ್ದಾಗ ನಮಗೆ ಎಂತೆಲ್ಲ ಪೋಷಕಾಂಶಗಳು ಬೇಕಪ್ಪ ಅಂತ ಪದಾರ್ಥ ಎಂತೆಲ್ಲ ತಿನ್ನಾಡಿ ಎಲ್ಲವೂ ಹೇಳ್ತಾ, ಹಂಗೆ ತಿನ್ನು, ಹಣ್ಣು ತಿನ್ನು, ಡ್ರೈ ಫ್ರೂಟ್ಸ್ ತಿನ್ನು, ಹಾಗೆ ಆ ಸೊಪ್ಪಿನ ಪದಾರ್ಥಗಳನ್ನು ತಿನ್ನು ಹೇಳಲ್ಲವ. ಆದರೆ ಈ ಬಾಣಂತನದಲ್ಲಿ ನಾವು ತಿಂಬುದನ್ನು ಕಡಿಮೆ ಮಾಡೋದನ್ನು ಹೇಳ್ತಾ ಬಿಟ್ಟರೆ ಎಂತೆಂಥ ತಿನ್ನೋ ಹೇಳೋದನ್ನು ಹೇಳ್ಕೊಡೋದು ಕಡಿಮೆ. ಈಗ ಬೇಸಿಗೆಗಾಲದಲ್ಲಿ ಅಕ್ಕ ನಾನು ಡೆಲಿವರಿ ಆಗಿದ್ದಕ್ಕೆ ಆವಾಗ ಮಾಡ್ಕೊಂಡಿದ್ವಿಲ್ಲ ಡ್ರೈ ಫ್ರೂಟ್ಸ್ ಉಂಡೆ ಅಲ್ಲವ. ಈಗ ಮಳೆಗಾಲ ಬಂತಲ್ಲಿ, ಈಗ ತಿಂದರೆ ಸ್ವಲ್ಪ ಅದಕ್ಕೆ ಅದನ್ನು ತಿಂದವಾಗ ನೀರಿನ ಅಂಶ ನಮ್ಗೆ ಜಾಸ್ತಿ ಬೇಕು, ನೀರು ಜಾಸ್ತಿ ಕುಡಿಯೋವು. ಈ ತಂಪಿನ ಟೈಮಲ್ಲಿ ನಾವು ಅದನ್ನು ತಿಂದರೆ ಅಷ್ಟೆಲ್ಲ ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇರ್ತದೆ. ಸ್ವಲ್ಪ ನೀರು ಹೊರಬದಿ ವೆದರ್ ಹೀಟ್ ಇಲ್ಲದಕ್ಕೆ ಸ್ವಲ್ಪ ನೀರನ್ನು ಕಡಿಮೆ ಕುಡಿದ್ರು ಅವತ್ತು, ಆದರೂ ನೀರು ಕುಡಿಯೋವು. ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ತಿಂದಾಗ ನೀರು ಕುಡಿಯೋವು ಜಾಸ್ತಿ. ಸೊ ಅದನ್ನು ಮಾಡ್ತಾಯಿದ್ದೆ ಇವತ್ತು ಮಲ್ಕೈಯಿಂದ. ಹಾಗಾಗಿ ನಂಗೆ ಇಬ್ಬರು ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತಾಯಿದ್ಯಾ, ನಿಂಗೋಕು ತೋರಿಸ್ಕೊಡ್ತೀಯಾ, ನಿಂಗನು ಮಾಡ್ಕೊಳ್ಳಿ. ಯಾರೆಲ್ಲ ನಿಂಗಳ ಆರೋಗ್ಯಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಂಡು ತಿಂದರೆ ನಿಂಗಳ ಆರೋಗ್ಯನೂ ಚಲೋ ಇತ್ತು. ಈಗ ನಿಂಗೆ ಹಾಲು ಕೊಡೋದಾಗಿದ್ದಕ್ಕೆ ಇದೆಲ್ಲ ಆ ಮಕ್ಕಕ್ಕೆ ಆ ಹಾಲಲ್ಲಿ ಅವಕ್ಕೂ ಆ ಪೋಷಕಾಂಶಗಳೆಲ್ಲ ಸಿಕ್ತು. ಡ್ರೈ ಫ್ರೂಟ್ಸ್ ಉಂಡೆ ಮಾಡಲೆ ನಂಗೆ ಎಂತೆಲ್ಲ ತಗೊಂಡ್ಯಾಳ ನಿಂಗೋಕೆ ತೋರಿಸ್ಕೊಡ್ತೆ. ಇದು ಗಸಗಸೆ, ಬೆಳಿ ಎಳ್ಳು, ವಾಲ್ನಟ್ಟು, ಅಂಜೂರ, ಬಾದಾಮಿ, ಪಿಸ್ತಾ, ಇದು ಸಾಲ್ಟೆಡ್ ಅಲ್ಲ ಪ್ಲೇನ್ ಪಿಸ್ತಾ, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಹಾಗೆ ಆ ಖರ್ಜೂರ, ಕಡೆಗೆ ಗೋಡಂಬಿ, ಸ್ವಲ್ಪ ಗೋಡಂಬಿ. ಹಿಂಗೆ ಕಟ್ ಮಾಡ್ತಾರೆ. ಇದೀಗ ಅಷ್ಟು ಇಷ್ಟಿಷ್ಟೇ ಕಟ್ ಮಾಡ್ತಾ ಇಪ್ಪದಾ ಅಲ್ಲ, ಹಾಂ, ಸ್ವಲ್ಪ ಬಾಯಿ ಸಿಗ್ಲಷ್ಟೇ ಹಿಂಗೆ ಕಟ್ ಮಾಡ್ಕೊತಾ ಇದ್ದದ್ದು. ತುಪ್ಪ ಹಾಕಿ ಹೊರ್ಕೊಂಡು ಎಲ್ಲ ಐಟಮನ್ನು ತುಪ್ಪ ಹಾಕಿ ಹೊರ್ಕೊತಾ ಇದ್ದೆ. ನಂಗೆ ಅಂಜೂರ ಮತ್ತು ಖರ್ಜೂರ ಮಾತ್ರ ಹೀಗೆ ಮಿಕ್ಸಿಗೆ ಹಾಕಿ ಬೀಸ್ಕೊಂಬಿಡೋದು. ಅಷ್ಟರಲ್ಲಿ ಒಂದು ಮಾಣಿ ಎದ್ಕಂಡ ಮತ್ತೊಂದು ಮಾಣಿಯ ಶಾಲೆಯಿಂದ ತಪ್ಪಲು ಹೋಗ್ಲಾತು. 4 ಗಂಟೆ ಆಯ್ತು. ಹಾಗಾಗಿ ನಾ ಹೊರಟೆ. ರಾಶಿ ದೂರ ಅಲ್ಲ, ಹತ್ರನೇ ತಗಪ್ಲ ಹೋತೆ. ಬಾಯ್ ಬಾಯ್. ಮಳೆ ಇದ್ದು ಸ್ವಲ್ಪ ಮಳೆ ಜೋರಾಗಿ ಬರುವ ಸೂಚನೆ ಇದ್ದಿತ್ತು ಮೇಲಿಂದವ. ನನ್ನ ಮಾಡಿನೂ ಎದ್ದರೆ ಹಾಗೆ ಲೇಟು ಆಗಿತ್ತು ಸ್ವಲ್ಪ ಒಪ್ಲೆ. ಹಾಗಾಗಿ ಸ್ಕೂಟಿ ತಗೊಂಡು ಸುಯ್ನೇ ಹೋದೆ. ಎಂಥದ್ದು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸೋ ಗುರುವೆ ಕರುಣೆಗಿತ್ತು, ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು. ಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇದು ಅಂಟಾ? ಅಂಟು ಗೋಂದು ಅಳ್ತೋಡ. ಇದನ್ನು ಹಾಕಿ ತುಪ್ಪದಲ್ಲಿ ಹುರಿಯಿರಿ. ಇದನ್ನು ಬೀಸ್ಕೊಂಡ. ಹಾಂ, ಸರಿ. ಮಸ್ತ್ ಇರ್ತಲ್ಲ. ಇದು ನಮಗೆ ಸ್ವಲ್ಪ ಉಂಡೆಗೆ ಬಾಯಿಗೆ ಸಿಗಲೆ ಲೈಕ್ ಆಗ್ತೋಳಿ ಚೂರು ಸಣ್ಣ ಕಟ್ ಪೀಸ್ ಮಾಡ್ಕೊಂಡು ಅದೇ ರುಬ್ಬಿದ್ದು ಇದು ಮಾಡಿದ್ದಕ್ಕೆ ಪುಡಿ ಮಾಡ್ಕೊಂಡಿದ್ದಕ್ಕೆ ಇದನ್ನು ಸೇರಿಸಿದ್ರೆ ಆಯ್ತು. ತುಪ್ಪದಲ್ಲೇ ಹುರಿತಾ ಇದ್ದೆ. ಹಾಂ, ಇದನ್ನು ತುಪ್ಪದಲ್ಲೇ ಹುರಿತಾ ಇದ್ದೆ. ಚೂರು ಟೇಸ್ಟಿಗೆ ಎಳ್ಳು, ತಂಪು ಹೌದು ಅಲ್ಲ. ಈಗ ಸ್ವಲ್ಪ ಎಳ್ಳನೊಟ್ಟಿಗೆ ಗಸಗಸೆಯನ್ನು ಈ ಡ್ರೈ ಫ್ರೂಟ್ಸ್ ಉಂಡೆ ಬಾಣಂತಿಯರು ಮಾತ್ರ ತಿನ್ನೋ ನೋಡಲ್ಲ,
ಎಲ್ಲ ಏಜವು ತಿನ್ನಲಡ್ಡಿಲ್ಲ. ಆದರೆ ಕ್ವಾಂಟಿಟಿ ನೋಡ್ಕೊಂಡು ತಿನ್ನವು. ಸಣ್ಣ ಮಕ್ಕಳಿಗೆ ಸ್ವಲ್ಪ, ವಯಸ್ಸಾದವ್ರಿಗೆ ಸ್ವಲ್ಪ, ಅದನ್ನು ನೋಡ್ಕೊಂಡು ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಎಲ್ಲ ಏಜವು ತಿಂದರೂ ಒಳ್ಳೆಯದೇ ಆಯಿತು. ಖರ್ಜೂರ ಮತ್ತು ಅಂಜೂರನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಅದನ್ನು ಬೀಸಿ ಈ ಥರ ಪೇಸ್ಟ್ ಮಾಡ್ಕೊಂಡು ತುಪ್ಪ ಹಾಕಿ ಅದನ್ನು ಕಾಸವು. ಅದು ತುಪ್ಪವನ್ನು ಬಿಡ್ತು ಅಲ್ಲಿ ತನಕ ಕಾಸವು. ಅದನ್ನು ಮತ್ತು ಈ ಥರ ಅಂಜೂರನ ಬೀಸ್ಕೊಂಡು ಮಾತ್ರ ತುಪ್ಪದಲ್ಲಿ ಹೊರ್ಕೊಂಡು, ಈ ಅಂಜೂರ ಮತ್ತು ಖರ್ಜೂರ ಫಸ್ಟಿಗೆ ತುಪ್ಪ ಹಾಕಿ ಹೊರ್ಕೊಂಡು ಬೀಸೋದಲ್ಲ, ಬೀಸ್ಕೊಂಡು ಕಡೆ ತುಪ್ಪ ಹಾಕಿ ಹೊರ್ಕೊಂಬೋದು. ಉಂಡೆ ಕಟ್ಲು ಬರ್ರೋ. ಖರ್ಜೂರ ಇದ್ರ ಮಾತ್ರ ಪೇಸ್ಟ್ ಮಾತ್ರ ತಗೊಂಡು ಕಟ್ತಾ ಇದ್ದೀಯಾ ಉಂಡೆ? ಅದ ಒಂದು ಇಷ್ಟಿಷ್ಟು ಸಣ್ಣ ಉಂಡೆ ಮಾಡಿಟ್ಕೊಂಡ್ರೆ ದಿವ್ಸಕ್ಕೆ ಒಂದೊಂದು ಉಂಡೆ ತಿಂಬಳೆ ಸರಿ ಆವತ್ತು. ಇಲ್ಲಾಂದ್ರೆ ಸುಮ್ಮನೆ ಅದನ್ನು ಅರ್ಧ ಮಾಡೋ ಹಾಗೆಲ್ಲ ಸಮಸ್ಯೆ ಆವತ್ತಲ್ಲಿ. ಹಾಗಾಗಿ ಇಷ್ಟಿಷ್ಟು ಸಣ್ಣ ಉಂಡೆ ಮಾಡಿ ಇಟ್ಕೊಂಬೋದು. ಸ್ಟೀಲ್ ಡಬ್ಬದಲ್ಲಿ ಅಥವಾ ಗ್ಲಾಸ್ ಡಬ್ಬದಲ್ಲಿ ಹಾಕಿಟ್ಕೊಂಡು ತಗೊಂಡ್ರೆ ಒಂದು 50 ಉಂಡೆ ಆಯಿತು. ದಿವ್ಸಕ್ಕೆ ಒಂದರಂತೆ ತಿಂದ್ರೆ ಆಯ್ತು. ಸಣ್ಣ ಸಣ್ಣ ಇಷ್ಟಿಷ್ಟೇ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಜಾಸ್ತಿ ನೀರು ಕುಡೀರಿ. ಉಂಡೆ ರೆಡಿ. ಹೆಂಗಿದ್ದು ಲಡ್ಡು? ಹೆಂಗಿದ್ದು? ಹೆಂಗಿದ್ದು?